ಜೀವಿ ವಿಕಾಸದ ಹಿನ್ನೆಲೆಯಲ್ಲಿ ಹಾವುಗಳು ಕಾಲುಗಳನ್ನು ಕಳೆದುಕೊಂಡದ್ದನ್ನು ಈ ವಿದ್ಯಮಾನ ವಿವರಿಸುತ್ತದೆ. ಅಂಗಗಳ ಬಳಕೆ ಮತ್ತು ನಿರ್ಬಳಕೆ. ಜೀವಿಗಳ ಹೊಸ ಪ್ರಭೇದಗಳ ಉಗಮಕ್ಕೆ ಬದುಕಿರುವ ಜೀವಿಗಳಲ್ಲಿನ ಕೆಳಗಿನ ಯಾವ ಅಂಶ ಅತಿ ಹೆಚ್ಚು ಕಾರಣವಾಗಿದೆ? ಮ್ಯೂಟೇಷನ್. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವುದನ್ನು ಆಯ್ಕೆ ಮಾಡಿ. ಜೆನೆಟಿಕ್ಸ್ ಸಂಸ್ಥಾಪಕ ಜೆ ಮೆಂಡಲ್. ರಿಫ್ಲೆಕ್ಸ್ ಆಕ್ಸನ್ ಪಾವ್ಲೋವ್. ಡೈನಮೈಟ್ ಆಲ್ಫ್ರೆಡ್ ನೋಬಲ್. ರೇಡಿಯಂ ಮೇಡಮ್ ಕ್ಯೂರಿ. ವಂಶವಾಹಿಗಳು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಆನುವಂಶಿಕತೆಯನ್ನು ನಿಯಂತ್ರಿಸುತ್ತದೆ. ಇವುಗಳಲ್ಲಿ ಯಾವುದು ಡಿಎನ್ಎಗಳಲ್ಲಿ ಸರಿಯಾದ ಪೂರಕ ಮೂಲ ಜೋಡಿಯಾಗುವಿಕೆಯಾಗಿದೆ? A=TG=C. ಇಂಟರ್ಫೆರಾನ್ಗಳು ಗ್ಲೂಕೋ ಪ್ರೋಟೀನ್ಗಳಾಗಿದ್ದು ಅವು ಡ್ಯಾಶ್ಗಳ ಸಂಶ್ಲೇಷಣೆಯನ್ನು ಪ್ರಚೋದಿಸುತ್ತವೆ. ಪ್ರತಿ ವೈರಸ್ ಪ್ರೋಟೀನ್. ವಂಶವಾಹಿ ಎಂದು ಇನ್ನೊಂದು ವಂಶವಾಹಿಯ ಕಾರ್ಯ ಮರೆಮಾಡುವುದನ್ನು ಹೀಗೆನ್ನುತ್ತಾರೆ? ಎಪಿಸ್ಟಾಸಿಸ್. ಬ್ಯಾಕ್ಟೀರಿಯಾಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? 1. ಸಸ್ತನಿಗಳಲ್ಲಿ ಗಂಟಿನ ವರ್ಣತಂತುಗಳನ್ನು ಹೀಗೆ ತೋರಿಸುವರು? XY. ಅಮೀನ್ ಕೋಡ್ನಲ್ಲಿರುವ ಗುಣ ದೋಷಗಳನ್ನು ಸರಿಪಡಿಸುವ ಕೋಡ್. ಹೂವಿನ ಬಣ್ಣಕ್ಕೆ ಕಾರಣ ಫೈಟೋಕ್ರೋಮ್ಸ್. ವಂಶವಾಹಿನಿಯು ಆನುವಂಶೀಯತೆಯ ಭಾಗ. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೆನೆಟಿಕ್ಸ್. ಡಿಎನ್ಎ ವಿನ್ಯಾಸ ಮೊದಲು ವಿವರಿಸಲ್ಪಟ್ಟಿದ್ದು ಇವರಿಂದ? ವ್ಯಾಟ್ಸನ್ ಮತ್ತು ಕ್ರಿಕ್. ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ: ಪ್ರಣಾಳೀಯ ಜೀವಕೋಶಗಳ ಪ್ರಸರಣ. ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಹೇಗೆನ್ನುತ್ತಾರೆ? ವಿಕೃತಿಜನಕ ಮ್ಯೂಟೇಜನ್. ದೂರವಾಣಿ ಲೈನ್ ಅನ್ನು ಮೋಡೆಮ್ಗೆ ಪ್ಲಗ್ ಮಾಡಲು ಉಪಯೋಗಿಸುವ ಸಂಪರ್ಕ ಕೊಂಡಿ ಯಾವುದು? RJ11. ಡಿಎನ್ಎಯನ್ನು ವಿಸ್ತರಿಸಿ. ಡಿಆಕ್ಸಿ ನ್ಯೂಕ್ಲಿಯಿಕ್ ಆಸಿಡ್. ಜೀವಶಾಸ್ತ್ರಜ್ಞರಾದ ಡಿಯೋ ಜೇಮ್ಸ್ ಡಿ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ರವರು 1953ರಲ್ಲಿ ಏನನ್ನು ಕಂಡುಹಿಡಿದರು? ಡಿಎನ್ಎ ಸಂರಚನೆ. ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬುದು ಏನನ್ನು ಕಂಡುಹಿಡಿದದಕ್ಕೆ ಪ್ರಸಿದ್ಧರಾದವರು? ಡಿಎನ್ಎ ರಚನೆ. ಆನುವಂಶಿಕ ಸಂಗತಿಗಳ ವಾಹಕಗಳು ಇವಾಗಿವೆ: ವಂಶಾಣುಗಳು. ಈ ಕೆಳಗಿನವುಗಳಲ್ಲಿ ಯಾವುದು RNAಯಲ್ಲಿ ಅಸ್ತಿತ್ವದಲ್ಲಿದ್ದು ಡಿಎನ್ಎಯಲ್ಲಿ ಅಸ್ತಿತ್ವದಲ್ಲಿಲ್ಲ? ಯುರಾಸಿಲ್. ಡಿಎನ್ಎ ಅಣುವಿನಲ್ಲಿ ಇವು ಕಾರ್ಯದ ಘಟಕಗಳಾಗಿವೆ: ನ್ಯೂಕ್ಲಿಯೋಟೈಡ್ಗಳು. ಒಂದು ಮೆಂಡೆಲಿಯನ್ ಏಕಸಂಕರದಲ್ಲಿ F2 ಪೀಳಿಗೆಯ ಫಿನೋಟಿಪಿಕ್ ಅನುಪಾತ ಹೀಗಿರುತ್ತದೆ: 9:3:3:1. ಜೀವಿಯ ಜೀವವೈಜ್ಞಾನಿಕ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿಯು ಜೀನ್. ಈ ಕೆಳಗಿನವುಗಳಲ್ಲಿ ಯಾವುದು RNAಯಲ್ಲಿ ಅಸ್ತಿತ್ವದಲ್ಲಿದ್ದು ಡಿಎನ್ಎಯಲ್ಲಿ ಅಸ್ತಿತ್ವದಲ್ಲಿಲ್ಲ? ಯುರಾಸಿಲ್. ಈ ಕೆಳಕಂಡ ತಾಂತ್ರಿಕತೆಗಳಲ್ಲಿ ಕೊಲೆ, ದರೋಡೆ ಮತ್ತು ಬಲಾತ್ಕಾರಗಳ ರಹಸ್ಯವನ್ನು ಭೇದಿಸಲು ಸಹಾಯಕವಾಗುವುದ್ಯಾವುದು? ಡಿಎನ್ಎ ಬೆರಳಚ್ಚು ತಂತ್ರ. ಮಗುವೊಂದರ ಪಿತೃತ್ವವನ್ನು ದೃಢಪಡಿಸಲು ಈ ಕೆಳಗಿನ ಯಾವ ವಿಧಾನವನ್ನು ಉಪಯೋಗಿಸಬಹುದು? ಡಿಎನ್ಎಯ ಪರಮಾಣಾತ್ಮಕ ವಿಶ್ಲೇಷಣೆ. ಕ್ಲೋನಿಂಗ್ ಇದರಲ್ಲಿ ವಿಕಸಿತವಾದ ಹೊಸ ಪ್ರವಿಧಿಯಾಗಿದೆ. ಜೆನೆಟಿಕ್ಸ್ ತಳಿಶಾಸ್ತ್ರ. ಕಂಬಳಿ ಹುಳುವು ಚಿಟ್ಟೆಯಾಗುವುದನ್ನು ಏನೆಂದು ಕರೆಯುತ್ತಾರೆ? ರೂಪಾಂತರ. ಕಪ್ಪೆಯ ವಟಗುಟ್ಟುವಿಕೆಯು ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವ ಕೂಗು. ಕೃತಕವಾಗಿ ಹಣ್ಣುಗಳನ್ನು ಪಕ್ವಗೊಳಿಸುವುದಕ್ಕೆ ಬಳಸಲಾಗುವ ಅನಿಲ ಎಥಿಲೀನ್. ಕೆಳಕಂಡ ಪ್ರಷಗೋಲ್ಗಳನ್ನು ಪರಿಶೀಲಿಸಿ.
ಇವುಗಳಲ್ಲಿ ಮಾರ್ಪಾಟು ಹೊಂದಿದ ಬೇರು ಯಾವುದು? ಸಿಹಿಗೆಣಸಿನ ಗಂಟು. ಅಂಡಾಶಯದ ಮಾನವ ಮೊಟ್ಟೆ ಬಿಡುಗಡೆಯಾದಾಗ ಒಂದು ಎಕ್ಸ್ ಕ್ರೋಮೋಸೋಮ್. ಈ ಕೆಳಗಿನವುಗಳಲ್ಲಿ ಯಾವುದು ಕಾಂಡ ಕತ್ತರಣೆಗಳಿಂದ ಬೆಳೆಯುತ್ತವೆ? ಕಬ್ಬು. ದನ ಮತ್ತು ಎಮ್ಮೆಗಳಲ್ಲಿ ಘನೀಕೃತ ವೀರ್ಯ ಬಳಸಿ ಸಂತಾನೋತ್ಪತ್ತಿಗಾಗಿ ಎಮ್ಮೆ ಗರ್ಭಧರಿಸಲು ಜಾರಿಯಲ್ಲಿರುವ ವಿಧಾನ ಕೃತಕ ಗರ್ಭಧಾರಣ ಕಾರ್ಯಕ್ರಮ. ಹತ್ತಿಯ ಎಳೆಯನ್ನು ಗಿಡದ ಕೆಳಕಂಡ ಭಾಗದಿಂದ ಪಡೆಯಲಾಗುತ್ತದೆ. ಹಣ್ಣು. ಕೆಳಗಿನ ಯಾವುದನ್ನು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಬಾಳೆ. ಗಿಡದ ಯಾವ ಭಾಗದಿಂದ ಅರಿಶಿನವನ್ನು ಪಡೆಯಲಾಗುತ್ತದೆ? ಕಾಂಡ. ಸಾಮಾನ್ಯ ಬಳಕೆಯ ಸಾಂಬಾರ ವಸ್ತು ಲವಂಗವು ದೊರೆಯುವುದು ಮೊಗ್ಗಿನಿಂದ. ಅರಿಶಿನವು ಈ ಕೆಳಕಂಡ ಸಸ್ಯ ಪ್ರಭೇದಕ್ಕೆ ಸೇರಿದೆ? ಶುಂಠಿ. ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪನ್ನವಾಗುತ್ತದೆ? ಬೇರು. ಪುರುಷರಿಗೆ ನಡೆಸುವ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಏನೆಂದು ಕರೆಯುವರು? ವ್ಯಾಸೆಕ್ಟಮಿ. ಶಿಶುವಿನ ಲಿಂಗವು ಕೆಳಗಿನ ಯಾವ ಘಟ್ಟದಲ್ಲಿ ನಿರ್ಧರಿತವಾಗುತ್ತದೆ? ಗರ್ಭಾಂಕುರವಾದಾಗ. ಮಗುವಿನ ಲಿಂಗವನ್ನು ಈ ಮುಖಾಂತರ ನಿರ್ಧರಿಸಬಹುದು: ತಂದೆಯ ವರ್ಣತಂತು. ಅಮ್ನಿಯೋಸೆಂಟಿಸಿಸ್ ಕೆಳಗಿನ ಯಾವುದರ ವಿಧಾನ? ಭ್ರೂಣದ ಲಿಂಗ ಪತ್ತೆ. ಮಾನವ ಭ್ರೂಣದ ಹೃದಯ ಬಡಿತ ಪ್ರಾರಂಭವಾಗುವುದು ಅದರ ಬೆಳವಣಿಗೆಯ 3ನೇ ವಾರದಲ್ಲಿ. ಈ ಕೆಳಕಂಡವುಗಳಲ್ಲಿ ಬೆಳೆಯುತ್ತಿರುವ ಭ್ರೂಣವನ್ನು ಶೋಷಣೆಯಾಗದಂತೆ ರಕ್ಷಿಸುವ ಪೊರೆ ಯಾವುದು? ಉಲ್ಟಾ ಆಮ್ನಿಯನ್. ಜೀವಕೋಶಗಳ ಗುಂಪಾದ ಕಾರ್ಪಸ್ ಲೂಟೆಯಮ್ ಇದರಲ್ಲಿರುತ್ತದೆ? ಅಂಡಾಶಯ. ಮರವೊಂದರ 2 ಕೊಂಬೆಗಳು 2 ರೀತಿಯ ಹಣ್ಣುಗಳನ್ನು ಕೊಡುತ್ತವೆ. ಟೊಮೆಟೊ ಮತ್ತು ಬದಲಾವಣೆ ವಿದ್ಯಮಾನಗಳನ್ನು ಕೆಳಗಿನ ಯಾವುದರಿಂದ ವಿವರಿಸಲಾಗುವುದು? ಕಸಿ. ಕೃತಕ ಗರ್ಭಧಾರಣೆಗಾಗಿ ಓರಿಯೊಂದರ ವೀರ್ಯವನ್ನು ಕೆಳಗಿನ ಯಾವುದರಲ್ಲಿ ಸಂಗ್ರಹಿಸಬೇಕಾಗುತ್ತದೆ? ದ್ರವ ಸಾರಜನಕ. ಟಿಶ್ಯೂ ಕಲ್ಚರ್ ಎಂದರೆ ಜೀವರಾಸಾಯನಿಕ ಪರೀಕ್ಷೆಗಾಗಿ ಜೀವಿಯೊಂದರ ಕೋಶಗಳ ಘಟಕವನ್ನು ನಿರ್ಮಿಸುವುದು. ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನು ಅವಲಂಬಿಸಿರುತ್ತದೆ? ನ್ಯೂಕ್ಲಿಯಸ್ ಅನ್ನು ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ. ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪು? ಪ್ರೋಟಾನ್ಗಳು ಬೀಜ ಕೇಂದ್ರಕ್ಕೆ ಸುತ್ತಲೂ ಚಲಿಸುತ್ತವೆ. ಅಣು ಕಂಡುಹಿಡಿದವರು ಯಾರು? ಜಾನ್ ಡಾಲ್ಟನ್. ಪರಮಾಣುವೊಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ: ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು. ಪರಮಾಣುವೊಂದರಲ್ಲಿ ಪರಮಾಣು ಸಂಖ್ಯೆಯು ಈ ಸಂಖ್ಯೆಯನ್ನು ನೀಡುತ್ತದೆ: ಪ್ರೋಟಾನ್. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ? ತರಕಾರಿಗಳ ಬೇಯಿಸುವಿಕೆ. ಕೆಳಗಿನವುಗಳಲ್ಲಿ ಯಾವುದನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ? ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು. ಈ ಕೆಳಗಿನ ಯಾವ ಪರಿಸ್ಥಿತಿಗಳಲ್ಲಿ ರಾಸಾಯನಿಕ ಕ್ರಿಯೆಯು ಸಂಭವಿಸುವುದಿಲ್ಲ? ಸಾಮಾನ್ಯ ಲವಣವು ಗಾಳಿಗೆ ತೆರೆದಿಟ್ಟಾಗ. ಪರಮಾಣುವಿನ ಕೇಂದ್ರವು ಯಾವ ಮೂಲ ಕಣಗಳನ್ನು ಒಳಗೊಂಡಿರುತ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ: ನ್ಯೂಟ್ರಾನ್. ರುದರ್ಫೋರ್ಡ್ ಅವರ ಚದುರುವಿಕೆಯ ಪ್ರಯೋಗದಲ್ಲಿ ಆಲ್ಫಾ ಕಣ ವಿಚಲಿತವಾಗುವುದು, ಚಲನಶಕ್ತಿ ಹೆಚ್ಚಾಗುವುದು. ಇವುಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನಗಳು ಆಗಿರುವುದಿಲ್ಲ? LPG. ಒಂದು ರಾಸಾಯನಿಕ ಸಂಯುಕ್ತದ ಅತ್ಯಂತ ಚಿಕ್ಕ ಘಟಕವು ಎಲೆಕ್ಟ್ರಾನ್. ಭಾರಜಲದ ಪರಮಾಣು ತೂಕವು 20. ಕರ್ಪೂರವನ್ನು ಈ ಕೆಳಗಿನ ಪ್ರಕ್ರಿಯೆಯಿಂದ ಸುಲಭವಾಗಿ ಶುದ್ಧೀಕರಿಸಬಹುದು: ಉತ್ಪತನ. ಹಸಿರು ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುವ ಅನಿಲವು ಎಥಿಲಿನ್. ಒಂದು ವಸ್ತುವಿನಲ್ಲಿ ಇರುವ ದ್ರವ್ಯದ ಪದಾರ್ಥ ಪರಮಾಣುವಿನ ಆಧಾರ ದ್ರವ್ಯರಾಶಿ ಎನ್ನುತ್ತಾರೆ. ಒದ್ದೆಯಾದ ಬಟ್ಟೆಗಳು ಯಾವ ಪ್ರಕ್ರಿಯೆಯ ಮೂಲಕ ಒಣಗುತ್ತವೆ? ಬಾಷ್ಪೀಭವನ.
ಕರ್ಪೂರವನ್ನು ತಟ್ಟೆಯ ಮೇಲಿಟ್ಟಾಗ ಅದು ಕಾಣದಾಗುತ್ತದೆ ಏಕೆ? ಅದು ನೇರವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಮಾರ್ಪಡುತ್ತದೆ. ಐಸೋಟೋಪುಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂದುತ್ತವೆ? ನ್ಯೂಟ್ರಾನ್. ಒಂದೇ ಪರಮಾಣು ಸಂಖ್ಯೆ ಹೊಂದಿರುವ ಆದರೆ ಬೇರೆ ಪರಮಾಣು ಭಾರ ಹೊಂದಿರುವ ಮೂಲಧಾತುವಿನ ಪರಮಾಣುಗಳನ್ನು ಹೀಗೆನ್ನುತ್ತಾರೆ? ಸಮಸ್ಥಾನಿಗಳು, ಐಸೋಟೋಪ್ಸ್. ಪರಮಾಣುವೊಂದರಲ್ಲಿ ಕಕ್ಷೆಗಳನ್ನು ತುಂಬುವ ಕ್ರಮ ನಿಯಮವನ್ನು ಆಧರಿಸಿದೆ. ಪೌಲಿಯ ಎಕ್ಸ್ಕ್ಲೂಷನ್ ನೀತಿ. ಕೆಳಗಿನ ಹೈಡ್ರೋಕಾರ್ಬನ್ಗಳನ್ನು ಪರಿಗಣಿಸಿ. ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್. ಅಣುತೂಕದ ಏರಿಕೆ ಕ್ರಮದಲ್ಲಿ ಕೆಳಗಿನ ಯಾವ ಶ್ರೇಣಿ ಸರಿಯಾಗಿದೆ? ಆಪ್ಷನ್ ಸಿ, ಎ, ಬಿ, ಸಿ, ಡಿ ಮತ್ತು ಇ. ನುಸಿ ಉಂಡೆಗಳ ಘಟಕಗಳೇನು? ನ್ಯಾಪ್ಥಲೀನ್. ಡೆಕ್ಟೋಸ್ ಡ್ಯಾಶ್ ಆಗಿದೆ, ಗ್ಲೂಕೋಸ್. ಪೆಟ್ರೋಲಿನ ಮಾಪನಕ್ಕಾಗಿ ಈ ಕೆಳಕಂಡವುಗಳಲ್ಲಿ ಒಂದನ್ನು ಬಳಸಲಾಗುತ್ತದೆ. ಆಕ್ಟೇನ್ ನಂಬರ್. ಎಲ್ಪಿಜಿ ಅನಿಲವು ಸ್ವಾಭಾವಿಕ ಸ್ಥಿತಿಯಲ್ಲಿ ವಾಸನಾರಹಿತವಾದದ್ದು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗೃಹಕೃತ್ಯದ ಈ ಸಿಲಿಂಡರ್ಗಳಲ್ಲಿ ಸೇರಿಸುವುದರಿಂದ ಎಲ್ಪಿಜಿ ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗುತ್ತದೆ? ಈಥೈಲ್ ಮರ್ಕ್ಯಾಪ್ಟಾನ್. ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿರುವುದು ಮೀಥೇನ್. ಅಡುಗೆ ಅನಿಲ ವಿತರಕರು ವಿತರಿಸುವ ಸಿಲಿಂಡರಿನ ಅನಿಲದ ಸ್ವರೂಪ ದ್ರವ. ಈ ಕೆಳಗಿನವುಗಳಲ್ಲಿ ಯಾವುದು ಅಡುಗೆ ಅನಿಲದ ಮಿಶ್ರಣ ಆಗಿರುತ್ತದೆ? ಬ್ಯೂಟೇನ್ ಮತ್ತು ಪ್ರೊಪೇನ್. ಎಲ್ಪಿಇ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಮುಖ್ಯವಾಗಿ ಇವುಗಳನ್ನು ಹೊಂದಿದೆ: ಪ್ರೊಪೇನ್ ಮತ್ತು ಬ್ಯೂಟೇನ್. ಜೈವಿಕ ಅನಿಲವೆಂಬುದು ಇದರ ಒಂದು ಸಂಯುಕ್ತವಾಗಿದೆ: ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್. ಗೊಬ್ಬರ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರುವುದು ಮೀಥೇನ್. CH4 ಎನ್ನುವುದು ಡ್ಯಾಶ್ನ ಅಣುಸೂತ್ರ ಮೀಥೇನ್. ಎಲ್ಪಿಜಿಯಲ್ಲಿರುವ ಪ್ರಮುಖ ವಸ್ತು ಪ್ರೊಪೇನ್. ಗ್ಲೂಕೋಸ್ನ ರಾಸಾಯನಿಕ ಸೂತ್ರ C6H12O6. ಅಡುಗೆ ಅನಿಲ ಯಾವುದರ ಮಿಶ್ರಣವಾಗಿದೆ? ಬ್ಯೂಟೇನ್ ಮತ್ತು ಪ್ರೊಪೇನ್. ಸಿಗರೆಟ್ ಲೈಟರ್ನಲ್ಲಿ ಬಳಸುವ ಅನಿಲ ಯಾವುದು? ಮೀಥೇನ್. ದ್ರವ ಬಂಗಾರ ಯಾವುದು? ಪೆಟ್ರೋಲಿಯಂ. ಪೆಟ್ರೋಲಿಯಂ ಎಂಬುದು ಕೇವಲ ಈ ಮುಂದಿನ ಘಟಕಗಳ ಮಿಶ್ರಣ: ಹೈಡ್ರೋಕಾರ್ಬನ್ಗಳು. ಒಂದೇ ಅಣು ಸೂತ್ರವನ್ನು ಹೊಂದಿದ್ದು ವಿಭಿನ್ನ ರಾಸಾಯನಿಕ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳೆನಿಸಿರುವವುಗಳು ಐಸೋಮರ್ಗಳು. ಸೂತ್ರದಿಂದ ಕೂಡಿದ ಸಂಯುಕ್ತದ ಹೆಸರು ಟ್ರಾನ್ಸ್ಕ್ಲೋರೋಬ್ಯೂಟನಾಲ್. ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2. ಸೈಕೋಹೆಕ್ಸೇನ್ನ ಅಣುಸೂತ್ರ C6H1. ಎಲ್ಪಿಜಿ ಇಂಧನದ ಪ್ರಮುಖ ಘಟಕ C4H10. ಇಂಗಾಲದ ಪರಮಾಣುವಿನಲ್ಲಿ ಜೊತೆಯಾಗದೆ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 2. C2H2 ಇದಕ್ಕೆ ಉತ್ತಮ ಉದಾಹರಣೆಯಾಗಿರುತ್ತದೆ. ಆಲ್ಕೈನ್. ಗ್ಯಾಸೋಹಾಲ್ ಮಿಶ್ರಣವು ಗ್ಯಾಸೋಲಿನ್ ಮತ್ತು ಕೆಳಗಿನ ಯಾವುದರ ಸಂಯುಕ್ತವಾಗಿದೆ? ಈಥೈಲ್ ಆಲ್ಕೋಹಾಲ್. ಪ್ರತ್ಯಾಮ್ಲಕವನ್ನು ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡಲಾಗುವುದು. ಸಾಮಾನ್ಯವಾಗಿ ಬಳಸುವ ಪ್ರತ್ಯಾಮ್ಲಕ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುವಿಗೆ ಏನು ನೀಡಬಹುದು? ಕಿತ್ತಳೆ. ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೊನೇಟ್. ವಿನೆಗರ್ನ ಪ್ರಮುಖ ಘಟಕ ಅಸಿಟಿಕ್ ಆಮ್ಲ. ಅಡಿಗೆ ಸೋಡಾ ಎಂದರೇನು? ಸೋಡಿಯಂ ಬೈಕಾರ್ಬೊನೇಟ್.
ಸಾಮಾನ್ಯವಾಗಿ ಅಸಿಟಿಕ್ ಪ್ರತಿರೋಧಕತೆಯನ್ನು ಅಳೆಯುವಂಥದ್ದು ವಿನೆಗರ್. ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬಿಳಿಚಿಸುವ ಕಾರಕ ಶಕ್ತಿ ಎಂದರೆ ಕ್ಲೋರಿನ್. ಕೆಳಗಿನವುಗಳಲ್ಲಿ ಯಾವುದು ಹೀರುವಿಕೆಯ ಉದಾಹರಣೆಯಾಗಿದೆ? ಕ್ಯಾಲ್ಸಿಯಂ ಕ್ಲೋರೈಡ್, ಮೇಲಿರುವ ನೀರು. ಅಡಿಗೆ ಸೋಡಾದ ರಾಸಾಯನಿಕ ಸೂತ್ರ ಇದಾಗಿದೆ, NaHCO3. ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಹುಳಿಯಾಗಲು ಕಾರಣ ಈ ಕೆಳಕಂಡ ಆಮ್ಲದ ಉತ್ಪತ್ತಿಯಿಂದ, ಲ್ಯಾಕ್ಟಿಕ್ ಆಮ್ಲ. ಅಡಿಗೆ ಸೋಡಾವನ್ನು ಹೀಗೂ ಕರೆಯಬಹುದು, ಸೋಡಿಯಂ ಬೈಕಾರ್ಬೋನೇಟ್. ಎಲ್ಲ ಆಮ್ಲಗಳಿಗೂ ಸಾಮಾನ್ಯವಾಗಿರುವ ಮೂಲವಸ್ತು ಜಲಜನಕ. ಮೊಸರು ಹುಳಿಯಾಗಲು ಕಾರಣ ಲ್ಯಾಕ್ಟಿಕ್ ಆಸಿಡ್. ಸೋಡಿಯಂ ಕ್ಲೋರೈಡ್ನ ಸಾಮಾನ್ಯ ಹೆಸರು ಅಡಿಗೆ ಸೋಡಾ. ಸೋಡಾ ನೀರು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ಕಾರ್ಬೋಲಿಕ್ ಆಮ್ಲ. ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದು? ಸೋಡಿಯಂ ಕ್ಲೋರೈಡ್. ಕೆಳಗಿನವುಗಳಲ್ಲಿ ಯಾವ ಆಮ್ಲ ನಿಂಬೆಹಣ್ಣಿನಲ್ಲಿ ಕಂಡುಬರುತ್ತದೆ? ಟಾರ್ಟಾರಿಕ್ ಆಮ್ಲ. ಸಾಮಾನ್ಯ ಲವಣದ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಶುದ್ಧ ನೀರಿನ pH ಮಟ್ಟವೇನು? 7. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.